ಕುರಿ 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 ಸೂಪರ್ ಕುರಿ. ನೆಂಟ್ರು ಪಂಟ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ. ಸೂಪರ್ ಕುರಿ. ನಿಮ್ಮ ಕೂರಿ ಮಾಡಿ ನಿಮ್ಗೆ ನಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ. ಕುರಿ 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 ಕುರಿ. ಮನಗಿನ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೆ ಎಲ್ಲ. ಗೊತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು. ಮರಳೇ ತರಿಸಿಲ್ವಾ ನೀವು? ಮರಳಿಲ್ವಾ? ಮರಳಿಲ್ವಾ? ಏನು ಹಣೆ ಬರ ನೋಡಿ, ಮರಳು ಸಿಗ್ತಲ್ಲ ಹಂಗಾಗ್ಬಿಟ್ಟಿದೆ. ಈಗ ಪೂಜೆಗೆ ಬೇಕಾಗಿತ್ತು ನಮಗೆ ಮರಳು. ಅದಕ್ಕೆ ಎಲ್ಲಿ ಮರಳು ಪೂಜೆ ಮಾಡ್ತೀವಿ ನಾವು. ವಾಸ್ತು ಇದ್ರದ್ದು ಕೈ ಶಾಸ್ತ್ರ ಎಲ್ಲ ನೋಡ್ತೀವಿ, ಫ್ರೀಯಾಗಿ ಹೇಳ್ತೀವಿ. ಪಾಪ ನಾವು ಯಾರ ಹತ್ರ ದುಡ್ಡು ತೊಗೊಳಕ್ ಹೋಗೋದಿಲ್ಲ ನೋಡಿ. ಶ್ರೀಮಂತರೆಲ್ಲ ಬರ್ತಾರೆ, ಡಾಕ್ಟರ್ ಎಲ್ಲ ಬರ್ತಾರೆ ನಮ್ಮ ಹತ್ರ. ನಾವು ಯಾರ ಹತ್ರ ₹1 ತೊಗೊಳಕ್ ಹೋಗೋದಿಲ್ಲ. ನಾನು ಏನು ಹೇಳ್ತೀನಿ ಅದು ಸತ್ಯ ಆಗುತ್ತೆ ಯಾವಾಗಲೂ. ಯಾರ ಹತ್ರ ₹1 ಮುಟ್ಟಲ್ಲ. ಶಿವಮೊಗ್ಗ, ಮಂಗಳೂರು, ಕೇರಳ ಅಲ್ಲಿಂದೆಲ್ಲ ಹುಡ್ಕೊಂಡು ಬರ್ತಾರೆ ನನಗೆ. ನಾನು ಬರೋದು 2 ವರ್ಷಕ್ಕೆ ಒಂದೇ ಸತಿ. ಎಲ್ಲೂ ಯಾರಿಗೂ ಕಾಣಿಸ್ಕೊಳ್ಳಲ್ಲ, ₹1 ಮುಟ್ಟಲ್ಲ. ನಾನು ಹೇಳಿ ಸುಳ್ಳಾಗ್ಬಿಟ್ರೆ ನಾನು ಎಲ್ಲಿ ಸಿಗ್ತೀನಿ ಅಲ್ಲೇ ಮರಳು ತೊಗೊಂಡು ನಾನು ಬಾಯಿಗೆ ಹಾಕ್ಬಿಡ್ರಿ. ಮರಳು ಆ ಮರಳು ಯಾಕೆ ಬೇಕು ಅಂದರೆ ಶಾಸ್ತ್ರ ಉದ್ಧಾರಕವಾಗಿ ಇರುವಂಥದ್ದು. ಇರಲಿ ಅಲೋ ಇಲ್ಲಿ ನೋಡಿ, ಇದು ಈ ವಾಸ್ತು ಏನು ಹೇಳ್ತಾರೋ ಸುಮ್ಮನೆ ಆಯ್ತು ಸುಮ್ಮನೆ ಆಯ್ತು ಗೊತ್ತಾಯ್ತಲ್ವೇ? ಆಯ್ತು ಹೇಳ್ತೀನಿ. ವಾಸ್ತು ಪ್ರಕಾರ ಹೇಳ್ಬೇಕದು. ಇಲ್ಲಿ ಬನ್ನಿ, ದೇವ್ರ ಪೂಜೆ ಮಾಡೋರು ನೀವು ಭಕ್ತರು ಅಂತರು. ಬರ್ರಿ ಇಲ್ಲಿ ಬರ್ರಿ, ಇಲ್ಲಿ ಬನ್ನಿ 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 ಇಲ್ಲಿ ಬನ್ನಿ, ಇಲ್ಲಿ ಬರ್ರಿ. ಯಾರ ಹತ್ರ ಮಾತಾಡೋರಿ? ಬನ್ನಿ ಬನ್ನಿ ಇಲ್ಲಿ ಬನ್ನಿ, ಬನ್ನಿ ಕೂತ್ಕೊಳ್ಳಿ. ಸ್ವಲ್ಪ ಜರುಗಿ ಆ ಕಡೆ ಬನ್ನಿ. ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ. ಕಾಲು ಕೆಳಗೆ ಬಿಡಬೇಕು. ಭೂಮಿ ಮೇಲೆ ಹತ್ಕೊಂಡು ಯಾವತ್ತು ಕುಂದ್ರಬಾರ್ದು ಹೆಣ್ಮಕ್ಳಿಗೆ. ಬನ್ನಿ ಕೆಳಗೆ ಬಿಡಿ, ಕಾಲು ಬಿಡಿ. ಇಲ್ಲಿ ಬನ್ನಿ. ₹1 ಕೊಡಬೇಡಿ, ₹1 ಕೊಡೋಕೆ ಹೋಗ್ಬಿಡಿ. ನೀವು ಯೋಗ ನೋಡಿ, ನಿಮ್ದು ಕೈ ತೋರಿಸಿ. ಮದುವೆ ಆಗಿದೆ, ಮಕ್ಕಳು ಇಬ್ರು ಮಕ್ಕಳು. ಇಬ್ರು ಮಕ್ಕಳ? ಮೂವರಿದ್ದಾರೆ. ಇಬ್ರು ಅದೃಷ್ಟದ ರೇಖೆ. 3ನೇ ಕಣ್ಣು ನಿನಗೆ ಹುಟ್ಟಿರೋದೀಗ. ಒಳ್ಳೆ ಯೋಗ ಐತೆ ನಿನಗೆ. ಓ ಇನ್ನೊಂದು ಹೆಣ್ಣು ಕಾಯ್ತಾ ಐತೆ ನಿನಗೆ ಮದುವೆ ಆಗಕ್ಕೆ. ನಿನ್ನ ಚಿಕ್ಕ ವಯಸ್ಸಿಂದ ನಿನ್ನ ತುಂಬ ಆಸೆ ಪಟ್ಟವಳು ಅವಳು. ಹೌದಾ? ಹೌದಾ? ಬಾಯ್ ಬಿಟ್ಟು ಹೇಳಬೇಕು. ಹಾಂ, ಮಾಡಿಕೊಳ್ಳೋ ಪ್ರಶ್ನೆ ಅಲ್ಲ ಬರೋದು. ಯೋಗ ಚೆನ್ನಾಗೈತೆ ನಿಂದು. ರಾಣಿ ವಂಶದವಳು, ಮಹಾರಾಜರ ವಂಶದವಳು. ಅಂದರೆ ಈ ಜನ್ಮದಲ್ಲವಳು ಸಖತ್ತು ಕೋಟ್ಯಾಧೀಶರಾಗಿ ಹುಟ್ಟಿ ಬಂದಿರೋಂಥವಳು ಹುಡುಗಿ ಅವಳು. ನಿಮ್ಮನ್ನು ಮದುವೆ ಆಗ್ತೀನಿ ಅಂತಾಳೆ. ಆಗಕ್ಕೆ ಹೋಗ್ಬೇಡಿ. ದುಡ್ಡು ಮಾತ್ರ ಇಸ್ಕೊಳ್ಳಿ. ಎಷ್ಟು ಖರ್ಚಿಗೆ ಬೇಕು ಅಷ್ಟು ಇಟ್ಕೊಳ್ಳಿ. ಮದುವೆ ಆಗ್ತೀನಿ ಅಂತ ಕಾಲ ಕಳಿಬೇಕು. ನೀವು ಏನು ಮಾಡಬೇಕು? ಕಾಲ ಕಳಿಬೇಕು. ಮದುವೆ ಆಗ್ತೀನಿ ಅಂತ ಹೇಳಿ ಮದುವೆ ಮಾತ್ರ ಹಾಕಿ ಹೋಗ್ಬೇಡಿ. ಯಾಕಂದರೆ ಹೆಂಡತಿ ಮಕ್ಳು ಮೋಸ ಮಾಡಕ್ಕೆ ಹೋಗ್ಬಾರ್ದು ನೀವು. 3 ಜನ ಮಕ್ಕಳು, 2 ಹೆಣ್ಣು 1 ಗಂಡ. ಏನು ಕರೆಕ್ಟಾ ನಾನು ಹೇಳಿದ್ದು? 2 ಹೆಣ್ಣು 1 ಗಂಡು. ನನಗೆ ಹೆಂಗೆ ಗೊತ್ತು? ಗೊತ್ತಾಗತ್ತೆ ಅಲ್ವೇ? ನಿಮಗೆ ಏನಾಗ್ಬಿಟ್ಟದೆ ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ಮಾಡಿರೋಂಥ ಒಂದು ಪಾಪ. ಹಿಂದಿನ ಜನ್ಮದಲ್ಲಿ ನೀವು ಆ ರಾಣಿ ಯಾರಿದ್ಲು ಅರಮನೆಗೆ, ಆ ರಾಣಿ ದ್ವಾರಪಾಲಕರು ನೀವು. ಅವಳಿಗೆ ಮೋಸ ಮಾಡಿ, ಅವಳಿಗೆ ಮದುವೆ ಆಗ್ತೀನಿ ಅಂತೇಳಿ ಮೋಸ ಮಾಡಿ ಮಕ್ಕಳು ಮಾಡಿ ಕೊಟ್ಟು ಓಡ್ ಬಂದಿರೋರು ನೀವು. ಈ ಜನ್ಮದಲ್ಲಿ ಆ ರಾಣಿ ನಿಮ್ಮಿಂದ ಬಿದ್ದವಳೀಗ. ನಿಮ್ಮನ್ನು ಅವಳು ಬಲಿ ಪಡಬೇಕು ಅಂತ. ಅವಳು ಒಂದು ಮದುವೆ ಆಗಬೇಕು, ಇಲ್ಲ ಬಲಿ ಪಡಿಬೇಕು ನಿಮ್ಮನ್ನು. ಆ ಥರ ಒಂದು ಹುಚ್ಚಲ್ಲ ಅವಳೆ. ತುಂಬ ಎಚ್ಚರಿಕೆಯಾಗಿರ್ಬೇಕು ನೀವೀಗ. ಕೇಳಿಸ್ತಾ? ಹಾಂ, ಕೈ ಉಜ್ಜಿ, ಜೋರಾಗಿ ಉಜ್ಜಿ, ಕೈ ಜೋರಾಗಿ ಉಜ್ಜಿ. ರಾಣಿ ಅನ್ನಿ ಜೋರಾಗಿ. ರಾಣಿ ರಾಣಿ ಥೂ ಥೂ ರಾಣಿ ಥೂ ಥೂ. ಹಿಂದಿನ ಜನ್ಮದ ಪಾಪವನ್ನು ಕಳಿ. ನಗಬಾರ್ದು ಪಾಪ, ಯಾಕಂದ್ರೆ ಅವ್ರದ್ದು ದೋಷ ಅದು ಅಲ್ವೇ? ರಾಣಿ ತಪ್ಪು ಮಾಡಿದೆ ಹಿಂದಿನ ಜನ್ಮದಲ್ಲಿ. ನಿನಗೆ ಹೇಳಿ ಜೋರಾಗಿ. ಹಿಂದಿನ ಜನ್ಮದಲ್ಲಿ ಜೋರಾಗಿ ಹೇಳಲ್ವಾ? ಕೇಳಿಸುತ್ತಾ? ಅಲ್ಲ, ನಿಮ್ದೆಲ್ಲ ರಹಸ್ಯನೇ ಹೇಳಿದ್ಮೇಲೆ ಇನ್ನೇನು ಉಳಿದೈತೆ ಅಲ್ಲಿ? ಇಲ್ಲಿ ಕೇಳಿಸ್ಕೊಳ್ಳಿ. ಏನು ತಪ್ಪು ನಡೆದೈತೆ ಹಿಂದಿನ ಜನ್ಮದ ಪಾಪ ಅದು. ನೀವು ಬಹಳ ಸುಂದರವಾಗಿದ್ದವರು. ಈ ಜನ್ಮದಲ್ಲೂ ನಿಮ್ಗೆ ಅದೇ ಲಕ್ಷಣ ಎತ್ಕೊಂಡು ಹುಟ್ಟಿದ್ದೀರಾ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ರ ಕೈ ಮುಗಿದು ಕುಂಕುಮ ಹಚ್ಕೊಳ್ಳೋರು ನೀವು ಅಲ್ವೇ? 3 ಮಕ್ಕಳು ಹೆಂಗಾಯ್ತು ಅಂದ್ರೆ, ಹಿಂದಿನ ಜನ್ಮದಲ್ಲಿ ನೀವು ಅವಳಿಗೆ 6 ಮಕ್ಕಳು ಕೊಟ್ಟಿದ್ರಿ. ಈ ಜನ್ಮದಲ್ಲಿ ನೀವು ಆ ಪಾಪಕ್ಕೆ ಅಂದ್ರೆ ಪುಣ್ಯದ ಕೆಲಸ 3 ಮಕ್ಕಳು ಬಂದಿದೆ. ಹೋದ ಸತಿ 6 ಪಾಪದ ಕೆಲಸ ಅದು, ಈ ಸತಿ 3 ಪುಣ್ಯದ ಕೆಲಸ ಅಲ್ವೇ?
ನೀವೇನು ಮಾಡ್ತೀರಂದ್ರೆ ಈಗ ಒಂದು 5 ನಿಮಿಷ 10 ನಿಮಿಷ ಚಪ್ಪಾಳೆ ತಟ್ಟಿ, ಅಂದರೆ ನಾನು ಮಾಡಿದ ತಪ್ಪವನ್ನು ಕ್ಷಮಿಸಿ 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 ಅಂತ ಇರಬೇಕು. ಕಣ್ಣು ಮುಚ್ಕೊಳ್ಳಿ, ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಆ ಸೂರ್ಯ ಬೆಳಕು ಬಿಡಿ ಅವ್ರಿಗೆ, ತಟ್ಟಿ ಚಪ್ಪಲಿ ತಟ್ಟಿ ಚಪ್ಪಾಳೆ ತಟ್ಟಿ ಮಾಡಬಾರ್ದು. ರಾಹು ಕಾಲದಲ್ಲಿ ಬಂದಿದ್ದೀನಿ, ನಿಮ್ಮ ಹಣೆ ಬರ. ನಿನಗೆ ಮತ್ತೆ 3 ಮಕ್ಕಳು ಆಗ್ತವೆ, ಗೊತ್ತಿಲ್ದಂಗೆ ನಿನಗೆ ಗೊತ್ತಾಗಿಲ್ದಂಗೆ ಆಗ್ಬಿಡ್ತಾವೆ ನೋಡು. ಅದು ನಾನು ಹಣೆ ಬರಲ್ಲ. ಆಮೇಲೆ ಕೇಳಿಸ್ತಾ, ನೀನೇ ಗೊತ್ತಿಲ್ದಂಗೆ ಹಂಗಂತಲ್ಲ, ವಾಸ್ತು ಪ್ರಕಾರ ನಾವು ನನ್ನ ಹೆಸರು ಯಾರು ಕೇಳಿದ್ರು ಹೇಳ್ತಾರೆ. ಕೇಳಿಸ್ತಾ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹುಡುಕೊಂಡು ಬರ್ತಾರೆ ನನ್ನ ಅಂತ ಒಂದು ಶಕ್ತಿ ಇರೋಂಥವ್ರು ನಾವು. ಹಾಂ, ತಂದ್ರೆ ಹತ್ತಿ ಇದು ಇರ್ಲಿ ಬೇಡ, ದೇವ್ರದ್ದು ಇದು ಮಾಡ್ಕೊಳ್ಳಿ. ಇದ್ರ ಮೇಲೆ ಎಲೆ ಅಡಿಕೆ ಒಂದು ಸ್ವಲ್ಪ ಸುಣ್ಣ ಹಚ್ಚಿ 3 ಎಲೆ ಇದು ಇದಿಟ್ಟು 101 ರೂಪಾಯಿ ಇಟ್ಬಿಟ್ಟು ಒಂದು ಬಾಳೆಹಣ್ಣ ತಿಂದ್ಬಿಟ್ಟು ಸಿಪ್ಪೆ ಇದ್ರ ಮೇಲೆ ಇಟ್ಟು ಆ ಕಡೆ ತಿರುಗಿ ನೋಡಿದ್ರೆ ಹೋಗ್ಬಿಡ್ಬೇಕು. ಹಾಂ, ಹುಷಾರು. ನಾನು ಏನು ಹೇಳಿದ್ದೀನಿ, 6 ಗಂಟೆ ಮೇಲೆ ಒಂದು 3 ದಿವಸ ಹೊರಗಡೆ ಹೋಗ್ಬೇಡಿ. ತುಂಬಾ ಆಪತ್ತಿದೆ. ಹಿಂದಿನ ಜನ್ಮದಲ್ಲಿ ನೀವು ಮಾಡಿರೋ ಪಾಪ ಇದೆಯಲ್ಲ, ಮನೆ ಕೆಡಬಾಕಿದ್ರೆ ಯಾರ್ದು, ನಿಮ್ಮ ಮನೆ ಕೆಡಬೇಕೆ ಕಾಯ್ತಾವ್ರೆ. ಇದು ಆಗತ್ತೆ. ನಿಮ್ ದೊಡ್ಡಪ್ಪರ್ಗೆ ಆಗಿತ್ತು, ನಾನು ಹೇಳ್ದಂಗೆ ಕೇಳಿದೆ, ಸತ್ತೋದ್ರು. ಕೇಳಲಿಲ್ಲ, ಹೇಳಿದ ಮಾತು ಸತ್ಯ ಆಗಿತ್ತೋ ಇಲ್ಲೋ? ಹಾ, ತೊಗೊಳ್ಳಿ, ಇದನ್ನ ಇಟ್ಕೊಂಡು ದುಡ್ಡು ಬೇಡ ನನಗೆ, ನಾನು ದುಡ್ಡು ಮುಟ್ಟಲ್ಲ ಹೇಳಿದ್ದೀನಲ್ಲ. ಚಪ್ಪಲ್ ತಟ್ಟಿ ಜೋರಕ್ಕೆ. ರಾಣಿ ಅನ್ನಿ, ರಾಣಿ ಜೋರಕ್ಕೆ ತಟ್ಟಿ ಜೋರಕ್ಕೆ ತಟ್ಟಿ ಅಂತ ಇರ್ರಿ. ರಾಣಿ ನಾನಲ್ಲ, ನಿಮ್ಮಲ್ಲ, ನಿಮ್ಮ ರಾಣಿನ ನನ್ನ ರಾಣಿನ ಮತ್ತೆ ಅನ್ಬೇಕು. ಕೈ ಮುಚ್ಚಿ ಎಲ್ಲ, ಕಣ್ಣು ಮುಚ್ಚಿರಲ್ಲ, ಕಣ್ಣು ಮುಚ್ಚಿ ಕೂತ್ಕೊಡ್ರಿ, ಕೇಳಿ ಕೂತ್ಕೊರಿ. ಮುಚ್ಚಿ ಆಗೋಯ್ತು. 2 ಸೆಕೆಂಡ್ ಅನ್ಕೊಂಡು ಅನ್ಬಿಡ್ರಿ. ಹಾಂ, ರಾಣಿ 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 ನನ್ನ ರಾಣಿ ನಿನ್ ರಾಣಿ ಅಂತಿರಲ್ರಿ, ನನ್ನ ರಾಣಿ ಅಂದ್ರ ನಿಮ್ಮ ಹಣೆ ಬಾರ. ನೀವೇನಾರು ಮಾಡ್ಕೋರಿ, ನನಗೆ ಗೊತ್ತಿಲ್ಲ. ಕೇಳಿಸ್ತಾ? ಹಾ, ಆಯ್ತಲ್ವಾ? ತಗೋರಿ, ಒಂದು ಕಲ್ ತಕೊಂಡೆ ತಗೋರಿ, ಕಲ್ ತಗೋರಿ. ಹಾ, 3 ದೃಷ್ಟಿ ತಕೋರಿ, ನಿಮ್ದು ಕಲ್ಲಿದ್ದು 3 ದೃಷ್ಟಿ ತಕೋರಿ. ರಾಣಿ ಅಂತ ತಕೋರಿ. ರಾಣಿ ಜೋರಾಗಿ ಅನ್ಬೇಕು. ನಿಮ್ಮ ರಾಣಿ ನನ್ನ ರಾಣಿ ಅನ್ಲ. ಹಾ, ಬಿಸಾಕಿ, ಅದು ದೂರ ನೋಡ್ಬೇಡಿ, ಅದು ಆ ಕಡೆ ಬಿಸಾಕಿ. ಈ ಕಲ್ಲು ಯಾರು ತುಳಿತಾರ ಆ ರಾಣಿ ಅವ್ರ ಹಿಂದೆ ಹೋಗ್ಬಿಡ್ತಾಳ. ಹಾ, ಒಳ್ಳೇದಾಗ್ತೈತಿ ನಿಮಗಿನ ಮೇಲೆ. ಇನ್ನು ಯಾವತ್ತೂ ಅಷ್ಟೇ ಯಾರಿಗೂ ಮೋಸ ಮಾಡಿ ಮಕ್ಕಳು ಇದು ಮಾಡಬಾರ್ದು. ಈ ಮದುವೆ ಆಗಿ ಮಕ್ಕಳಾಗಿರೋದ, ಹಂಗೆ ಮಕ್ಕಳಾಗಿರೋದ ಇರ್ರಿ. ಈ ಮಕ್ಕಳು ಹಂಗೆ ಆಗಿರೋದ, ಮದುವೆ ಆಗಿರೋದ ಹಂಗೆ ಆದ್ವಾ? ಇನ್ನೂ ಬಿಟ್ಟಿಲ್ಲ, ಒಟ್ಟು ಹಳೆ ಬುದ್ಧಿ ಬಿಡುದಿಲ್ಲ. ಇದೇ ಕೆಲಸ. ಒಟ್ಟು ಎಲ್ಲೆಲ್ಲ ಕಡೆ ಒಂದೊಂದು ಬ್ರಾಂಚ್ ಓಪನ್ ಮಾಡ್ಕೊಂಡು ಹೋಗ್ಬಿಡೋದು. ಮಾಡಬಾರ್ದಿನ ಮೇಲೆ, ಆಯ್ತಾ? ಬರಲಾ? ಒಳ್ಳೇದಾಗ್ಲಿ. ಹೋಗಿ ಬನ್ನಿ ಗುರುವೇನಿ. ಜೋರಾಗಿ ಮಾತಾಡ್ಬೇಕು. ಅಲ್ಲ, ಅದೇ ಸೈಲೆಂಟಾಗಿ ಕೆಲಸ ಮಾಡಬೇಕು ಅಂತಾರಲ್ಲ, ಹಂಗೆ ಇವರು. ಮಾತು ಕಡಿಮೆ, ಕೆಲಸ ಜಾಸ್ತಿ ಅಲ್ವೇ? ಒಳ್ಳೇದಾಗಲಿ. ಇನ್ನು ಯಾವತ್ತು ಮಾಡಕ್ಕೆ ಹೋಗಬಾರ್ದು. ಹಾಂ, ಸರಿ. ನೋಡಿ, ನಿಮ್ಮ ಗುರುಗಳು ತೋರಿಸ್ತೀನಿ ನೋಡಿ. ನಿಮ್ಗೆ ಆಗಿರೋ ರಾಣಿ ಕಾಣಿಸ್ತಾಳೆ ನೋಡಿ, ಹಿಂಗೆ ಇಟ್ಕೊಳ್ಳಿ. ಅಲ್ಲಿದ್ದಾಳೆ ನೋಡಿ ಒಳಗಡೆ. ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್. ಕುರಿ ಮಾಡ್ತಾ ಇದ್ವಿ ನಾವು. ಕಾಮಿಡಿ ಪ್ರೋಗ್ರಾಮ್ನವ್ರು ಸುನಿಲ್ ಅಂತ, ನನ್ನ ಹೆಸರು ಕಾಮಿಡಿ ಆಕ್ಟರ್ ನಾನು. ಅವ್ರಿಗೆ ಗೊತ್ತಾಯ್ತು ನಾನು ಸೂಪರ್ ಕುರಿ. ನಾನು ಹೇಳಿದ ನಿಜ ಆಯ್ತಾ? ಬಟ್ ನಿಜ ಅಂದ್ರೆ ನೋಡಿ ನೀವು, ನಾವು ಹೇಳಿದ್ದಲ್ಲ ತಮಾಷೆ. ನಾನು ಕುರಿ ಅಂತ ಯೂಟ್ಯೂಬಲ್ಲಿ ಬರ್ತಾವ್ರು ಗೊತ್ತಾಗೈತೆ. ನನ್ನ ಕಣ್ಣು ನೋಡ್ತಾ ಸುಮ್ಮನಾದ್ರು ಬರಲ್ಲ. ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೇ ಎಲ್ಲ. ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ನಗ್ಬೇಕು ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು.